ಸರ್, ಇದೇ ವಿಚಾರವಾಗಿ ದೇವೇಗೌಡರು ಮೋದಿ ಅವರ ವ್ರತವನ್ನು ಹಾಡಿ ಹೊಗಳಿದ್ರು. ಕಾಂಗ್ರೆಸ್ನ ವೀರಪ್ಪ ಮೊಯ್ಲಿ ಅವರು ಉಪವಾಸ ಮಾಡಿರೋದೇ ಅನುಮಾನ ಅನ್ನುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಅಂತ ದೇವೇಗೌಡರೇ ಈ ರೀತಿ ಅವರ ವ್ರತಕ್ಕೆ ಫಿದಾ ಆಗಿದ್ದಾರೆ. ಕಾಂಗ್ರೆಸ್ ನಾಯಕರು ಈ ರೀತಿ ಹೇಳ್ತಾರೆ. ನಮಗೆ ಗಮನಕ್ಕೆ ಬಂದಂತೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನು 11 ದಿನಗಳ ಕಾಲ ಉಪವಾಸವನ್ನು ಮಾಡಿ ಆ ಒಂದು ವೇದಿಕೆ ಮೂಲಕ ಉಪವಾಸವನ್ನು ಬ್ರೇಕ್ ಮಾಡಿದಂಥದ್ದಿತ್ತು. ಇದು ಇವತ್ತು ಮಾಡಿರ್ತಕ್ಕಂಥದ್ದಲ್ಲ. ನಮ್ಮ ಗಮನಕ್ಕೆ ಇರ್ತಕ್ಕಂಥದ್ದು ಕಳೆದ 40 ವರ್ಷದಿಂದನೂ ನಿರಂತರವಾಗಿ ಮೋದಿಜಿಯವರು ಈ ರೀತಿ 11 ದಿನಗಳ ಕಾಲ ಉಪವಾಸ ಮಾಡ್ತಕ್ಕಂಥದ್ದು ಅವರ ಪರಂಪರೆ ಅಂತಕ್ಕಂಥದ್ದು ನಮಗೆ ಇರ್ತಕ್ಕಂಥ ಮಾಹಿತಿ. ಹಾಗಾಗಿ ಈಗ ಅದ್ರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ವೀರಪ್ಪ ಮೊಯ್ಲಿ ಸಾಹೇಬರು ಹಿರೀಕರಿದ್ದಾರೆ. ದಯಮಾಡಿ ಮಾತನಾಡೋದಕ್ಕಿಂತ ಮುಂಚಿತವಾಗಿ ಮಾಹಿತಿಯನ್ನು ಕಲೆ ಹಾಕಿ ಮಾತನಾಡಬೇಕು ಅಂತಕ್ಕಂಥದ್ದು ಅದು ತಾವು ಮಾಧ್ಯಮದವ್ರು ಬುದ್ಧಿವಂತರಿದ್ದೀರಿ, ತಾವೇ ಹೇಳಬೇಕು. ಸರ್, ತಾವೇ ಇದ್ರಿ ಮಾಧ್ಯಮದವರು. ಕಳೆದ ಒಂದು ವಾರದ ಹಿಂದೆ ಕೋಲಾರ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ 2 ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ನಮ್ಮ ಕ್ಯಾಂಡಿಡೇಟ್ಸ್ XMLAs ಇರ್ಬೋದು, ಒಂದು MLA ಇವತ್ತು KR ಪೇಟೆಯಿಂದ ಮಂಜು ಅವರು, ನಾವೆಲ್ಲರೂ ಕೂತು ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವು. ನಮಗೆ ನಮ್ಮ ಪಕ್ಷದ ಎಲ್ಲ ಪ್ರಭಾವಿ ಮುಖಂಡರುಗಳೇನು ಭಾಗಿಯಾಗಿದ್ದರು, ಪಕ್ಷದ ವರಿಷ್ಠರಿಗೆ ಕೆಲವೊಂದಷ್ಟು ಮಾಹಿತಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಅದನ್ನು ಈಗಾಗಲೇ ನಾನು ಮುಟ್ಟಿಸಿದ್ದೇನೆ. ಆದರೆ ಇವತ್ತು ಯಾರು ಅಭ್ಯರ್ಥಿ ಆಗಬೇಕು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಮುಂದಿನ ದಿನಗಳಲ್ಲಿ ಇವಾಗ ನಮಗೆ ಇರ್ತಕ್ಕಂಥ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಪಕ್ಷದ ವರಿಷ್ಠರು ಹಾಗೂ ಜನತಾದಳ ಪಕ್ಷದ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರುಗಳು ಕೂತು ಇದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ನಿಮ್ಮ ಹೆಸರು ಮತ್ತೆ ಕುಮಾರಸ್ವಾಮಿ ಅವರ ಹೆಸರು ಕೇಳಿ ಬರ್ತಿದೆ ಸರ್. ಮೊನ್ನೆ ಸಭೆಯಲ್ಲೂ ಕೂಡ ಪ್ರಸ್ತಾಪಗಳಾಗಿತ್ತು ಅನ್ನೋಂಥದ್ದು. ಅಣ್ಣ ಇಲ್ಲಣ್ಣ, ಈಗ ಕುಮಾರಣ್ಣ ಅವರು ನಾನು ಹೇಳಿದ್ದೀನಿ, ಅವರು ರಾಜ್ಯ ಮಟ್ಟದ ನಾಯಕರು. ಈಗ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಣ್ಣ ಅವರು ಬರಬೇಕು ಅಂತಕ್ಕಂಥದ್ದು JDS ಪಕ್ಷದ ಕಾರ್ಯಕರ್ತರು ಇರ್ಬೋದು, BJP ಪಕ್ಷದಿಂದನೂ ಕೂಡ ಇವತ್ತು ಕುಮಾರಣ್ಣ ಬಂದು ನಿಂತ್ಕೊಳ್ಳಿ ಅಂತಕ್ಕಂಥದ್ದು ಭಾವನೆ ಇದೆ. ಆದರೆ ಇದು ಮುಂದಿನ ದಿನಗಳಲ್ಲಿ ಅವರ ಭಾವನೆಗೆ ಯಾವ ರೀತಿ ಗೌರವ ಸೂಚಿಸಬೇಕು ಅದು ಮುಂದಿನ ದಿನಗಳಲ್ಲಿ ಕೂತು BJP ಮತ್ತು JDS ಎರಡೂ ಪಕ್ಷಗಳು ಜಂಟಿಯಾಗಿ ತೀರ್ಮಾನ ತಗೊಳ್ತಾರೆ.